ನಮಸ್ಕಾರ ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲಿ ನಮ್ಮ ನಿರ್ವಿಕಲ್ಪ ಸಮಾಧಿಯ ಸಾಧನೆಯ ಬಗ್ಗೆ ಹೇಳ್ತಾ ಇದ್ವಿ. ಅನುಭವವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ವಿ. ನಿರ್ವಿಕಲ್ಪ ಸಮಾಧಿ ಹೇಗಿರುತ್ತೆ ಎಂಬುದರ ಬಗ್ಗೆ ನಿಮ್ಗೆ ನಾನು ನಿನ್ನೆ ಹೇಳಿದೆ. ಆ ಸಮಾಧಿ ಸ್ಥಿತಿ ಪಡಿಬೇಕಾದ್ರೆ ಏನೆಲ್ಲ ಶ್ರಮ ಪಡಬೇಕಾಗುತ್ತೆ, ಎಷ್ಟೆಲ್ಲ ಕಷ್ಟ ಬೀಳ್ಬೇಕಾಗುತ್ತೆ. ಯಾಕೆಂದ್ರೆ ಗುರು ಬೇಕು. ಗುರು ಇಲ್ಲದೆ ಸಾಧನೆ ಅಪೂರ್ಣ. ಗುರು ಇಲ್ಲದೆ ಸಾಧನೆ ಅಪೂರ್ಣ ಆಗುತ್ತೆ. ಆದರೆ ನನಗೆ ಮಾನಸಿಕವಾಗಿ ಗುರುವಾಗಿ ನಿಂತವರು ರಾಮಕೃಷ್ಣ ಪರಮಹಂಸರು ಹಾಗೂ ನಮ್ಮ ಕುಲಗುರುಗಳು, ನಮ್ಮ ಮನೆ ಗುರುಗಳಾಗಿದ್ದಂಥ ಮುಗುಳುಕೋಟದ ಯಲ್ಲಾಲಿಂಗ ಗುರುಗಳು. ಇಂಡೈರೆಕ್ಟ್ ಆಗಿ ಇವರು ನಮ್ಗೆ ನನ್ನ ಸಾಧನೆಗೆ ಸಹಾಯ ಮಾಡಿದಂಥ ಗುರುಗಳು. ಇಂಡೈರೆಕ್ಟ್ ಆಗಿ ಮುಂದೆ ಬಂದು ಹೇಳದೇ ಇದ್ರು ಕೂಡ ಅವ್ಯಕ್ತವಾಗಿ ನನ್ನ ಸಾಧನೆಗೆ ಇವರು ಸಹಾಯ ಮಾಡಿದ್ದಾರೆ. ಇವತ್ತು ನೋಡಿ, ನಾವು ಯಾವುದೇ ಆಶ್ರಮಗಳಿಗೆ ಹೋಗ್ತೀವಿ, ಗುರುಗಳು ಅವರು ಬ್ರಹ್ಮಜ್ಞಾನ ತಿಳಿದಿರ್ತಾರೆ. ಅವರು ನಮ್ಗೆ ಬ್ರಹ್ಮಜ್ಞಾನ ಕೊಡ್ತಾರೆ, ಸಮಾಧಿ ಕೊಡ್ತಾರೆ, ಸರಿಯಾದ ಮಾರ್ಗ ತೋರಿಸ್ತಾರೆ ಅಂತಂದು ಇವತ್ತು ನೀವು ಯಾವುದೋ ಆಶ್ರಮಗಳಿಗೆ, ಮಠಗಳಿಗೆ ಹೋಗ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಠಗಳು, ಆಶ್ರಮಗಳು ಇವತ್ತು ನಮ್ಮಲ್ಲಿರುವ ಸಂದೇಹಗಳನ್ನ ಹೋಗಲಾಡಿಸುವಂತಹ ಕೇಂದ್ರಗಳಾಗಿಲ್ಲ. ಇನ್ನು ಗೊಂದಲಗಳನ್ನೇ ಸೃಷ್ಟಿ ಮಾಡ್ತವೆ. ಸುಮ್ಮನೆ ಬಿಡಪ್ಪ, ಆರಾಮ್ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಹಾಯಾಗಿದ್ದೆ, ಯಾಕಾದ್ರೂ ಬಂದೆ ಈ ಆಶ್ರಮ ಮಠಕ್ಕೆ ಅನ್ನೋ ಪರಿಸ್ಥಿತಿಯನ್ನ ತಂದಿಡ್ತಾವೆ. ಯಾಕಂದ್ರೆ ಅಲ್ಲಿ ಕೆಲಸಗಾರಗಳು ಇರೋದಿಲ್ಲ. ಯಾರು ಪ್ರಾಮಾಣಿಕವಾಗಿರ್ತಾರೋ, ಹೇಳಿದ ಕೆಲಸ ಕರೆಕ್ಟಾಗಿ ಮಾಡ್ತಿರ್ತಾರೋ ಆ ಕತ್ತೆ ತರ ದುಡ್ಸ್ಕೊಂಡ್ಬಿಡ್ತಾರೆ. ಅಲ್ಲಿ ನಾವು ಕತ್ತೆಗಳಾಗಿ ಬಿಟ್ಟಿರ್ತೀವಿ ದುಡ್ಸೋಣಕ್ಕೆ. ಏನ್ ಸಂಬಳ ಕೊಡಂಗಿಲ್ಲ, ವಾಲಂಟ್ರಿಯಾಗಿ ಹೋಗಿರ್ತೀವಿ, ಅವ್ರ ಕೈಯಾಗ ನಾವು ಕತ್ತೆಗಳಾಗ್ಬಿಟ್ಟಿರ್ತೀವಿ. ಚೆನ್ನಾಗಿ ದುಡ್ಸ್ಕೊಂಡ್ಬಿಡ್ತಾರೆ. ಇವನು ದೊಡ್ಡದ್ನ ಅಂತ ಕೇಳೋದಿಲ್ಲ, ಏನಾಯ್ತು ಅಂತ ಕೇಳೋದಿಲ್ಲ, ಇವನ್ ಎದಕ್ ಬಂದನ ಅಂತ ಕೇಳಲ್ಲ, ಇವನ್ ಸಾಧನೆ ಮಾಡಿದ್ನ ಅಂತ ಕೇಳೋದಿಲ್ಲ, ಇವನ್ಗೆ ಜ್ಞಾನ ಅರ್ಥ ಆಗಿದೆಯಾ ಅಂತ ಕೇಳೋದಿಲ್ಲ. ಇದು ಯಾವುದು ಕೇಳೋದಿಲ್ಲ. ಯಾಕಂದ್ರೆ ನಾನು ನನ್ನ ಅನುಭವನ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಭಾರತ ದೇಶದ, ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿರುವಂತ ಮಠ ಆಶ್ರಮದ ಪರಿಸ್ಥಿತಿಯನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತು ಆಶ್ರಮಗಳಲ್ಲಿ, ಮಠಗಳಲ್ಲಿ ಈ ಬ್ರಹ್ಮ ಜ್ಞಾನದ ಯಜ್ಞ, ಜ್ಞಾನದ ದಾನದ ಯಜ್ಞ ನಡೆಯೋದೇ ಇಲ್ಲ. ಅಲ್ಲಿ ನಡೀತಿರೋದೇ ಬೇರೆ. ಹೀಗೆ ಬ್ರಹ್ಮಜ್ಞಾನವನ್ನು ಅಭಿಲಾಷೆ ಇಟ್ಕೊಂಡು, ಸಾಧನೆಯ ಅಭಿಲಾಷೆ ಇಟ್ಕೊಂಡು, ಭಗವಂತನ ಕಾಣಬೇಕಂತ ಅಭಿಲಾಷೆ ಇಟ್ಕೊಂಡು ಮಠಗಳು, ಆಶ್ರಮಗಳು ಅಂತಂದು ಹೋದವರು ಏನು ಉದ್ದೇಶ ಇಟ್ಕೊಂಡು ಹೋಗಿರ್ತಾರೋ ಬಹುತೇಕ ಅದು ಸಿಗೋದೇ ಇಲ್ಲ. ಯಾಕೆ ಈಗ ಆಗ್ತಾ ಇದೆ ಅಂತ ಕೇಳಿದಾಗ, ಅಲ್ಲಿ ಕಾವಿ ಹಾಕೊಂಡು ಮಠಾಧಿಪತಿ ಆದವರು, ಪೀಠಾಧಿಪತಿ ಆದವರು ಸರಿಯಾದ ಬ್ರಹ್ಮಜ್ಞಾನವನ್ನ ಪಡೆದಿರುವುದಿಲ್ಲ, ಅನುಭವ ಆಗಿರೋದಿಲ್ಲ, ಸಾಧನೆ ಆಗಿರೋದಿಲ್ಲ. ಅಂದ್ರೆ ಪರಿಪೂರ್ಣವಾದ ಸಾಧನೆ ಆಗಿರೋದಿಲ್ಲ. ಎಲ್ಲೋ ಅರ್ಧಂಬರ್ಧ ಸಾಧನೆ ಮಾಡಿಬಿಟ್ಟಿರ್ತಾರೆ. ಇನ್ನೂ ಅನೇಕರು ತಂತ್ರ, ಮಂತ್ರ, ಯಂತ್ರ, ವಾಮಾಚಾರ, ಬೇರೆ ಮಾರ್ಗಗಳನ್ನ ತೋರಿಸುವಂತವರೇ ಬಹಳ ಜನ ಇರ್ತಾರೆ. ನಿಮ್ಮ ಜನ್ಮ ಕರ್ಕೊಂಡು ಹೋಗ್ತೀವಿ, ಪಾಸ್ಟ್ ಲೈಫ್ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಹಂಗ ಮಾಡಿಬಿಡ್ತೀವಿ, ಹಿಂಗ ಮಾಡ್ತೀವಿ ಅಂತಂದು ಏನೋ ಒಂದು ಗಿಮಿಕ್ ಮಾಡಿಬಿಟ್ಟು ನಿಮ್ಮ ಮುಖಕ್ಕೆ ಬೂದಿ ಏರಿಸಿ ಬಿಡ್ತಾರೆ.
ದುಡ್ಡು ದುಡ್ಡು ಇದ್ರೆ ದುಡ್ಡು ಕಿತ್ಕೊಂತಾರೆ, ಇಲ್ಲ ನಿಂದ ಆಸ್ತಿ ಇದ್ರೆ ಆಸ್ತಿ ಕಿತ್ಕೊಂತಾರೆ. ಏನ್ ಇಟ್ಕೊಂಡು ಏನ್ ಮಾಡ್ತೀಯ ಆಸ್ತಿನ, ಇಲ್ಲಿ ಹಚ್ಬಿಡು ಮಠಕ್ಕೆ ಆಶ್ರಮಕ್ಕೆ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋ ಅಂತಾರೆ. ಆಮೇಲೆ ಏನ್ ಮಾಡ್ತಾರೆ, 1 ವರ್ಷ 2 ವರ್ಷ ಇಟ್ಕೊಂತಾರೆ, ಆಮೇಲೆ ಹೊರಗೆ ಹಾಕ್ತಾರೆ, ನಡಿ ನೀನ್ ಹೊರಗಂತಂದು ಎಲ್ಲ ಎಲ್ಲ ಬುಳ್ಕೊಂಡು ತಗೊಂಡ ಮೇಲೆ. ಇವತ್ತು ಅನೇಕ ಮಠಗಳು ಆಶ್ರಮಗಳು ಈ ದಂಧೆಗೆ ನಿಂತ್ಕೊಂಡಿದ್ದಾವೆ. ಅವನು ವೀಕ್ ಪಾಯಿಂಟ್ ಏನಂತ ನೋಡ್ತವೆ. ಸಾಧಕನ ವೀಕ್ ಪಾಯಿಂಟ್ ಏನು, ಸಾಧನೆಗೆ ಬಂದಿದ್ದಾನಲ್ಲ ಅವನ ವೀಕ್ ಪಾಯಿಂಟ್ ಏನು, ಅವನಿಗೆ ಎಷ್ಟು ಆಸ್ತಿ ಇದೆ, ಇದನ್ನೆಲ್ಲ ನೋಡ್ಕೊಂತಾರೆ. ಅದನ್ನೆಲ್ಲ ದುರುಪಯೋಗ ಮಾಡ್ಕೊಂತಾರೆ. ಏನ್ ದುಡ್ಡಿದೆ, ಏನ್ ಆಸ್ತಿ ಇದೆ ಇವ್ರ ಹತ್ರ, ನಾನು ಏನೆಲ್ಲ ಮಾಡ್ಕೋಬಹುದು, ಏನೆಲ್ಲ ಕಿತ್ಕೋಬಹುದು ಇವನ ಹತ್ರ, ಇದನ್ನು ನೋಡೋರು ಇದ್ದಾರೆ. ಅನೇಕ ಜನ ಯಂತ್ರ ಮಂತ್ರ ತಂತ್ರ ಅಂತಂದು ಭೂತ ಪ್ರೇತ ಪಿಸಾಚಿ ಆ ಸಾಧನೆ ಈ ಸಾಧನೆ ಅಂತಂದೇಳಿ ಅದನ್ನ ಕಲಿಸ್ತಿ ಇದನ್ನ ಕಲಿಸ್ತೀನಿ ಅಂತಂದು ಚೆನ್ನಾಗಿ ದುಡ್ಡು ಕಿತ್ಕೊಂಡು ಅವ್ರಿಗೆ ಅಡ್ಡದಾರಿ ತೋರಿಸಿ ಇಂಥವ್ರು ಇದ್ದಾರೆ ಗುರುಗಳು ಇವತ್ತು. ಆದ್ರೆ ಸರಿಯಾದ ಬ್ರಹ್ಮಜ್ಞಾನ ಬ್ರಹ್ಮವಿದ್ಯೆಯನ್ನ ಸರಿಯಾಗಿ ಕಲಿಸಂತವ್ರು ಸಿಗೋದು ತುಂಬಾ ವಿರಳ, ಇಲ್ಲ ಅಂತ ಹೇಳೋದಿಲ್ಲ, ತುಂಬಾ ವಿರಳ. ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ, ಅಂತವ್ರು ಹೊರಗಡೆ ಬರೋದಿಲ್ಲ, ಯಾರ ಕಡೆಗೂ ಕಾಣೋದು ಇಲ್ಲ. ಯಾಕಂದ್ರೆ ಅವರಿಗೆ ಹೆಸರು ಮಾಡ್ಬೇಕು, ಕೀರ್ತಿ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಹೊರಗಡೆ ಬರಬೇಕು, ಯಾವ ಆಸೆನೂ ಇರೋದಿಲ್ಲ ಅವರಿಗೆ. ಯಾಕಂದ್ರೆ ನಿಜವಾದ ಸಾಧನೆ ಮಾಡಿದ ಮೇಲೆ ಆ ಎಲ್ಲ ಆಸೆಗಳು, ಆ ಆಸೆಯ ಬೇರನ್ನೇ ಕಿತ್ತೋಗ್ದು ಬಿಟ್ಟಿರ್ತಾನೆ, ಅಜ್ಞಾನದ ಬೇರನ್ನೇ ಕಿತ್ತೋಗ್ದು ಬಿಟ್ಟಿರ್ತಾನೆ, ಅವನಿಗೆ ಇನ್ನೇನು ಬರಕ್ ಸಾಧ್ಯ. ಅಂತವರು ಇವತ್ತಿನ ಯುವ ಪೀಳಿಗೆಗೆ ಒಪ್ಪೋದಿಲ್ಲ ಅಂತವ್ರನ್ನ. ಇವತ್ತಿನ ಯುವ ಪೀಳಿಗೆ ಏನ್ ಆಸೆ ಪಡ್ತಾರೆ, ದೊಡ್ಡದಾಗಿ ಮಠ ಇರಬೇಕು, ಕೈಯೆಲ್ಲ ಚೆನ್ನಾಗಿ ಬಂಗಾರ ಹಾಕೊಂಡಿರ್ಬೇಕು, ಮೈ ತುಂಬ ಬಂಗಾರ ಹಾಕೊಂಡಿರ್ಬೇಕು, ಇಂದ 10 ಜನ ಚೇಲಗಳು ಇರಬೇಕು, ದೊಡ್ಡದಾಗಿ ಮಠ ಇರಬೇಕು, ಬಂದವ್ರಿಗೆ ಒಳ್ಳೊಳ್ಳೆ ಊಟ ಹಾಕ್ಬೇಕು, ಇರಕ್ಕ ಚೆನ್ನಾಗಿ ವ್ಯವಸ್ಥೆ ಮಾಡ್ಬೇಕು, ಬಂದವ್ರನ್ನ ಹೊಗಳಬೇಕು. ಇದೆಲ್ಲ ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಸಾಧಕರು ಆಸೆ ಪಡ್ತಾರೆ. ಸತ್ಯ ಯಾವಾಗ್ಲೂ ಕಠೋರವಾಗಿರುತ್ತೆ, ಸತ್ಯ ಯಾವಾಗ್ಲೂ ಕಠೋರವಾಗಿರುತ್ತೆ, ಆದರೆ ಅದನ್ನ ಅರಗಿಸಿಕೊಳ್ಳಕ್ ಆಗೋದಿಲ್ಲ. ಸತ್ಯವನ್ನ ಅರಗಿಸಿಕೊಳ್ಳಕ್ ಆಗೋದಿಲ್ಲ, ಅದು ಸುಲಭನೂ ಇಲ್ಲ. ಆದರೆ ಅದನ್ನ ಸಾಧನೆ ಮಾಡ್ಕೊಂತ ಹೋದ್ರೆ ಮಾತ್ರ ಮುಂದೆ ಮುಂದೆ ಹೋದಾಗೆಲ್ಲ ಸುಲಭ ಆಗ್ಬೋದು. ಆದ್ರೆ ಯಾವ ಸಾಧನೆನೂ ಮಾಡದೆ ಮೇಲೆ ಮೇಲೆ ನಾನು ತಿಳ್ಕೊಂತೀನಿ, ಸಾಧನೆಯನ್ನ ಅಧ್ಯಾತ್ಮ ತಿಳ್ಕೊಂತೀನಿ ಅಂದ್ರೆ ಅದು ನಿಮಗೆ ಸಿಗೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ. ಇವತ್ತು ಸಾಧನೆ ಮಾಡಿ ಪೂರ್ಣ ಜ್ಞಾನ ಪಡೆದಂತಹ ಸಾಧಕರು ನೋಡಕ್ ಒಂಥರ ಇರ್ತಾರೆ, ಒಳಗಡೆ ಒಂಥರ ಇರ್ತಾರೆ. ಅವರು ಹೊರಗಡೆಗೆ ಏನೇನೋ ಮಾಡ್ತಾ ಇರ್ತಾರೆ, ಜಗತ್ತಿನ ಕಣ್ಣಿಗೆ ಏನೋ ಒಂದು ಲೀಲೆ ಮಾಡ್ತಾ ಇರ್ತಾರೆ, ಅವರಿಗೆ ಅದು ಲೀಲೆ ಆಗಿರುತ್ತೆ. ಅವ್ರು ಏನಾಗಿದ್ದಾರೆ, ಅವ್ರು ಏನ್ ಮಾಡ್ತಾರೆ ಅವನಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ಅವ್ರಿಬ್ಬರಿಗೆ ತಪ್ಪಿ ಮೂರನೇದವನಿಗೆ ಏನೋ ಗೊತ್ತೇ ಆಗೋದೇ ಇಲ್ಲ. ಸಮಾಜ ಅವನ ಬಗ್ಗೆ ಏನೋ ಹೇಳ್ತಾ ಇರುತ್ತೆ, ಸಾಧಕರು ಅವನ ಬಗ್ಗೆ ಏನೋ ತಿಳ್ಕೊಂತಾನೆ ಇರ್ತಾರೆ, ಅವ್ರು ತಿಳಿದು ಏನೋ ತಿಳ್ಕೊಂತಾ ಇರ್ತಾರೆ. ಅದರಿಂದ ಅವನಿಗೇನು ಯಾವ ಬೇಸರವೂ ಇಲ್ಲ, ಯಾವ ಬೇಜಾರೂ ಇಲ್ಲ. ಯಾಕಂದ್ರೆ ಅವನು ಅದಕ್ಕೆ ಪಾರ ಆಗಿರ್ತಾನೆ, ಮಾಯ ಮೋಹಗಳಿಂದ ಪಾರಾಗಿ ನಿಂತಿರ್ತಾನೆ. ವಾಸ್ತವ ನಿಜ ಸತ್ಯ ಏನಂತ ತಿಳಿದಿರ್ತಾನೆ. ಒಳಗೆ ಅವನ ಅಂತರಂಗದಲ್ಲಿ ಸತ್ಯದ ಜೊತೆಗೆ ಅನುಸಂಧಾನ ಮಾಡ್ತಾ ಇರ್ತಾನೆ. ಆದ್ರೆ ಸಮಾಜದಲ್ಲಿ ಅವನು ಹೇಗ್ ಬೇಕಾದ್ರೂ ಇರ್ಬೋದು, ಗೃಹಸ್ಥನಾಗಿ ಇರ್ಬೋದು, ವಾನಪ್ರಸ್ಥನಾಗಿ ಇರ್ಬೋದು, ಸನ್ಯಾಸಿಯಾಗಿ ಇರ್ಬೋದು, ವಿಚಿತ್ರ ಹುಚ್ಚುಂತರನೂ ಇರ್ಬೋದು, ಹೇಗ್ ಬೇಕಾದ್ರೂ ಅವ್ನು ಕಾಣಬಹುದು. ಹೀಗೆ ಇರ್ತಾನೆ ಅಂತ ಯಾರೋ ಊಹೆಮಣ ಮಾಡಕ್ ಆಗೋದಿಲ್ಲ. ಹೇಗ್ ಬೇಕಾದ್ರೂ ಇರ್ಬೋದು, ಮೈ ಮೇಲೆ ಬಟ್ಟೆ ಹಾಕೊಂಡೇ ಇರ್ಬಾರ್ದು, ಅಥವಾ ಕಾಯಿ ಬಟ್ಟೆ ಹಾಕೊಂಡಿರ್ಬೋದು, ಅಥವಾ ಬಿಳೆ ಬಟ್ಟೆ ಹಾಕೊಂಡಿರ್ಬೋದು, ಅಥವಾ ಕರೆ ಬಟ್ಟೆ ಹಾಕೊಂಡಿರ್ಬೋದು, ಅಥವಾ ಬರೆ ಬತ್ಲ ಇರ್ಬೋದು, ಅಥವಾ ಲಂಗೋಟಿ ಕಟ್ಕೊಂಡೆ ಆದ್ರೂ ಇರ್ಬೋದು. ಬ್ರಹ್ಮಜ್ಞಾನದ ದೃಢ ಆದವನಿಗೆ ಅವನು ಹೇಗಿದ್ರೆ ಏನು, ಅವನು ತನ್ನ ಶರೀರವನ್ನೇ ತಾನು ಮರ್ತಿರ್ತಾನೆ, ಜಗತ್ತದ ಮಾಯ ಮೋಹಗಳಿಂದ ಹೊರಗಡೆ ಬಂದಿರ್ತಾನೆ. ಅವನಿಗೆ ಯಾವುದರಿಂದ ಏನಿದೆ ಇಲ್ಲ. ಆದ್ರೆ ಯಾರೋ ಭಕ್ತರು ಬರ್ತಾರೆ, ಶಿಷ್ಯರು ಬರ್ತಾರೆ ಅನ್ನೋದಕ್ಕೋಸ್ಕರ ಒಂದಿಟ್ಟು ಮಾನ ಮುಚ್ಕೊಳಕ್ಕೆ
ಚೆನ್ನಾಗಿ ಕಾಣಬೇಕು ಬಂದವರಿಗೆ ಅನ್ನೋದಕ್ಕೋಸ್ಕರ ಅವನು ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾಗ್ತಿರುತ್ತೆ. ಆ ಸಾಧನೆಯಲ್ಲಿ ಧುಮುಕಿದವನಿಗೆ ಅದರ ಪರಿವೇ ಇರೋದಿಲ್ಲ, ಶರೀರದ ಪರಿವೇ ಇರೋದಿಲ್ಲ. ಹಾಗೆ ಅವನು ತನ್ನಂತಾನು ಮರ್ತೋಗಿರ್ತಾನೆ. ಜಗತ್ತಿಗೆ ಅವನು ವಿಭಿನ್ನವಾಗಿ ವಿಚಿತ್ರವಾಗಿ ಕಾಣ್ತಾ ಇರ್ತಾನೆ. ಅವನ ಮಾತು ವಿಚಿತ್ರ ಇರ್ತವೆ, ಆ ಒಗಟಿನ ಮಾತುಗಳು ಇರ್ತವೆ. ಅವನು ಮಾತಾಡುವಂತ ಮಾತು ಒಗಟಾಗಿರ್ತವೆ. ಆದ್ರೆ ಅದು ಯಾರು ಸಾಧನೆಯಲ್ಲಿ ಆ ಒಂದು ಹಂತಕ್ಕೆ ಏರಿರ್ತಾನೆ ಅಂತವನಿಗೆ ಅವನ ಮಾತಿನ ಅರ್ಥ ಆಗತ್ತೆ, ಬೇರೆದವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಸತ್ಯ ಬಹಳ ಕಠೋರವಾಗಿರುತ್ತೆ, ಅದನ್ನು ಅರಿಸಿಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಹಾಗೆ ನಾನು ಆಗ ಸಾಧನೆ ಮಾಡುವಾಗ ನನ್ನ ಬಗ್ಗೆ ವಿಚಿತ್ರ ಅವನಿಗೆ ಹುಚ್ಚ ಹಿಡಿದು ಬಿಟ್ಟಿದೆ, ಅವನ ತಲೆ ಕೆಟ್ಟುಬಿಟ್ಟಿದೆ ಎಂಬ ಮಾತುಗಳು ನಾನು ಕೂಡ ಅದನ್ನೆಲ್ಲ ಕೇಳಿದ್ದೀನಿ. ಅನೇಕ ಜನ ನಾನು ಕೇಳ್ತಾ ಇದ್ರು, ನೀವೊಬ್ಬ ಹೈಕೋರ್ಟ್ ಲಾಯರ್ ಆಗಿ ಕ್ರಿಮಿನಲ್ ಲಾಯರ್ ಆಗಿ ಈ ಅವಸ್ಥೆಯಲ್ಲಿ ನೀವು ಕುಂತ್ಕೊಂಡ್ಬಿಟ್ಟಿದ್ರಲ್ಲ, ನಿಮ್ಗೇನು ಅನ್ಸೋದಿಲ್ವಾ ಅಂತ ಕೇಳ್ತಿದ್ರಿ ಕೆಲವರು. ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ ನನಗೆ, ನೀವೊಬ್ಬ ಲಾಯರ್ ಆಗಿ ಹೈಕೋರ್ಟ್ ಲಾಯರ್ ಆಗಿ ನೀವು ಹೀಗೆ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ, ಎಲ್ಲ ತ್ಯಾಗ ಮಾಡಿ ಈಗ ಆನಂದವಾಗಿ ಸಿಂಗಲ್ ಆಗಿ ಒಬ್ರಾಗಿ ಹೀಗೆ ಕುಂತ್ಕೊಂಡ್ಬಿಟ್ರಿ ಅಲ್ಲ, ನಿಮ್ಗೇನೋ ಅನ್ಸೋದಿಲ್ವಾ, ನಿಮ್ ಮನೆಯವ್ರು ಏನೋ ಅನ್ನೋದಿಲ್ವಾ, ಹೀಗೆಲ್ಲ ಅನೇಕ ರೀತಿಯ ಪ್ರಶ್ನೆಗಳನ್ನ ನನಗೂ ಕೇಳುವಂಥವ್ರು. ಯಾಕಂದ್ರೆ ನಾವು ಆ ಆನಂದದಲ್ಲಿ, ಸಮಾಧಿಯ ಆನಂದದಲ್ಲಿ ಇರಬೇಕಾದ್ರೆ ಇವು ಯಾವುದೂ ಕೂಡ ನಮ್ಗೆ ಅದು ಪ್ರಶ್ನೆ ಅನ್ಸೋದೇ ಇಲ್ಲ, ಉತ್ತರ ಕೊಡ್ಬೇಕು ಕೂಡ ಅನ್ಸೋದಿಲ್ಲ. ಇಷ್ಟ ಆದ್ರೆ ಉತ್ತರ ಕೊಡ್ತೀವಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ. ನಾವಾಯ್ತು, ನಮ್ಮ ಕೆಲಸ ಆಯ್ತು. ಆ ಭಗವಂತ ಒಪ್ಪಿಸಂತ ಕಾರ್ಯ, ನಮಗೆ ಆ ಜಗನ್ಮಾತೆ ಹೇಳಿದಂತ ಕಾರ್ಯ ಒಂದೇ ನಮ್ಮ ಲಕ್ಷ್ಯ. ಆ ತಾಯಿಯ ಆದೇಶ ಗುರುಕುಲಗಳಾಗಬೇಕು, ಬ್ರಹ್ಮಜ್ಞಾನವನ್ನ ಕೊಡುವಂತ ಹಿಂದೆ ಪ್ರಾಚೀನ ಗುರುಕುಲಗಳು ಹೇಗಿತ್ತು ಆ ತರ ಗುರುಕುಲಗಳಾಗಬೇಕು ಭೂಮಿಯ ಮೇಲೆ. ಆ ಕಡೆಗೆ ನೀನು ಫೋಕಸ್ ಮಾಡು, ಅದು ನನ್ನ ತಾಯಿಯ ಆದೇಶ. ಆ ತಾಯಿಯ ಆದೇಶ ಶಿರೋಧಾರವಾಗಿ ನಾನು ಪಾಲಿಸ್ತಾ ಇದ್ದೇನೆ. ಆದ್ರೆ ನನಗೂ ತೊಂದರೆ ಆಗದ ಹಾಗೆ ನಾನು ಇದನ್ನು ಜ್ಞಾನವನ್ನ ಆನ್ಲೈನ್ ನಲ್ಲಿ ನೀಡ್ತಾ ಇದ್ದೀನಿ. ದೀಕ್ಷೆಗೆ ಬೇಕಾದ್ರೆ ನೇರವಾಗಿ ಬಂದು ದೀಕ್ಷೆ ತಗೊಂಡವರು ಹೋಗ್ಬೋದು, ಅಥವಾ ಆನ್ಲೈನ್ ನಲ್ಲಿ ದೀಕ್ಷೆ ತಗೊಂಡವರು ತಗೋಬಹುದು. ಆದ್ರೆ ನಾನು ಗುರು ಕಾಣಿಕೆಯನ್ನ ಮಾಡಿದ್ದೇನೆ. ಯಾಕೆ ಈ ಗುರು ಕಾಣಿಕೆಯನ್ನ ಮಾಡಿದ್ದೀನಿ, ಇತರರಿಗೂ ನಮ್ಗೂ ಏನು ವ್ಯತ್ಯಾಸ ಅಂತ ಕೇಳಿದಾಗ, ನೋಡಿ, ಇತರರು ಸಾಧನೆ ಹೆಸರಿನಲ್ಲಿ ಕೋಟಿ ಪೀಕ್ತಾರೆ, ಕೋಟಿ ಆಸ್ತಿ ಮಾಡಿಬಿಟ್ಟಿರ್ತಾರೆ. ನಾವು ಆ ತರ ಏನಲ್ಲ, ನಾವು ತಾಯಿಯ ಆದೇಶ ಪಾಲಿಸ್ತಾ ಇದ್ದೀವಿ. ಗುರುಕುಲಗಳಾಗಬೇಕು, ಗುರುಕುಲ ಪರಂಪರೆ ಮುಂದುವರಿಬೇಕು ಈ ದೇಶದಲ್ಲಿ. ಆ ಕಾರಣಕ್ಕೋಸ್ಕರನೇ ಗುರು ಕಾಣಿಕೆಗಳನ್ನ ನಾವು ತೆಗೆದುಕೊಂಡು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಬಂದವರಿಗೆ ಒಂದ್ ದಿವಸ ಇದ್ದೋಗಕ್ಕೆ ನೆಲೆ ಮಾಡ್ತಾ ಇದ್ವಿ, ಬಂದವರಿಗೆ ಒಂದ್ ದಿವಸ ಊಟದ ವ್ಯವಸ್ಥೆ ಮಾಡ್ತೇವಿ. ಈ ವ್ಯವಸ್ಥೆಗೋಸ್ಕರ ನಾವು ಗುರು ಕಾಣಿಕೆ ತಗೊಂತಾ ಇದ್ವಿ. ಕಳೆದ ನಾನು 3-4 ವರ್ಷಗಳಿಂದ, ಈಗ 3 ವರ್ಷಗಳಿಂದ ನಾನು ಗುರು ಕಾಣಿಕೆ ತೆಗೆದುಕೊಂಡಿದ್ದೇನೆ. ಆ ಗುರು ಕಾಣಿಕೆಯಲ್ಲಿ ನಾವು ಸೈಟ್ ತಗೊಂಡಿದ್ದೇವೆ, ಈಗ ಗುರುಕುಲ ಕಟ್ಟಿಸಿದ್ದೇವೆ. ಈಗ ಮೇಲೆ ರೂಮ್ಗಳು ಮಾಡಬೇಕಾಗಿದೆ, ಅರ್ಧ ನಿಂತಿದೆ, ಎಲ್ಲ ಇನ್ನು ಮೆಟೀರಿಯಲ್ ಹಾಗೆ ಉಳಿದಿದೆ, ಇನ್ನು ಮೇಲೆ ಮಾಡಕ್ ಆಗಿಲ್ಲ. ಯಾಕೆ ಅಂದ್ರೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ. ಎಷ್ಟು ದುಡ್ಡಿತ್ತೋ ಅಷ್ಟು ಕೆಲಸವನ್ನ ಮಾಡಿದೆ ನಾನು. ಮೇಲೆ ಯಾಕೆ ನಾವು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ, ದೂರದಿಂದ ಸಾಧಕರು ಬರ್ತಾರೆ, ಒಂದ್ ದಿವಸ ಬಂದು ಒಂದ್ ದಿವಸ ಹೋಗಕ್ ಆಗೋದಿಲ್ಲ. ಒಂದು ದಿವಸ ಇಲ್ಲಿ ಇದ್ದು ಬಿಟ್ಟು ಅವ್ರ ಏನ್ ಸಂದೇಹಗಳು ಏನಿದ್ರೆ ನಮ್ಮ ಜೊತೆಗೆ ಕೇಳಿ ಮಾತಾಡಿಬಿಟ್ಟು 1 ದಿವಸ 2 ದಿವಸ ಇದ್ದು ಆರಾಮಾಗಿ ಹೋಗ್ಲಿ ಅನ್ನೋದಕ್ಕೆ ಮೇಲೆ ಒಂದು 4-5 ರೂಮ್ಗಳು ಮಾಡಬೇಕು ಎಂಬ ಆಸೆ. ಮತ್ತೆ ಯಾರಾದ್ರೂ ಸರ್ವಸ್ವವನ್ನು ತ್ಯಾಗ ಮಾಡಿ ಬರುತ್ತೀರಿ ಅನ್ನೋದಾದ್ರೆ ಅಂತವ್ರಿಗೆ ಒಂದು ನೆಲೆ ಆಗಬೇಕು. ಅಂದ್ರೆ ನಮ್ಮ ಒಂದು ಆಸೆ ಸಾತ್ವಿಕ ಆಸೆ, ನಮ್ಮ ಒಂದು ಆಸೆ ಲೋಕ ಕಲ್ಯಾಣದ ಆಸೆ, ನಮ್ಮ ಒಂದು ಆಸೆ ಜಗತ್ ಕಲ್ಯಾಣದ ಆಸೆ, ನಮ್ಮ ಒಂದು ಆಸೆ ನಿಮ್ಮ ಆತ್ಮಜ್ಞಾನಕ್ಕೆ ಅನುಕೂಲ ಮಾಡೋಕ್ಕೋಸ್ಕರ ಮಾಡುವಂಥದ್ದು. ನಾವು ಏನು ನಮ್ಮ ಹೆಂಡ್ರ ಮಕ್ಕಳಿಗೋಸ್ಕರ ನಮ್ಮ ವಂಶಗಟ್ಲೆ ಕುಂತ್ಕೊಂಡು ತಿಂದ್ರೆ ಸವಿದಷ್ಟು ಆಸ್ತಿ ಮಾಡಬೇಕು,
ರಾಜಸ ಆಸೆ ಆಗ್ಲಿ ತಾಮಸ ಆಸೆ ಆಗ್ಲಿ ನಮ್ಮ ಹತ್ರ ಇಲ್ಲ. ನಾವು ಸಾಧಕರಿಗೆ ನೆಲೆ ಮಾಡಬೇಕು. ನನಗೆ ಇಲ್ಲಿವರೆಗೆ ನೆಲೆ ಇರಲಿಲ್ಲ ನಿಂದಿರೋದಕ್ಕೆ. ಬೇರೆಯವರ ಜಾಗದಲ್ಲಿ ನಾವು ಇದ್ವಿ. ಈಗ ಒಂದು ಸ್ವಂತ ನೆಲೆ ಮಾಡ್ಕೊಂಡ್ವಿ. ಈಗ 1 ವರ್ಷದಿಂದ ಈಗ ನಾವು ಇಲ್ಲೇ ಕುಂತ್ಕೊಂಡೆ ಈಗ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ದೀಕ್ಷೆನೂ ಇಲ್ಲೇ ಕುಂತ್ಕೊಂಡೆ ದೀಕ್ಷೆ ಕೊಡ್ತಾ ಇದ್ದೀವಿ. ನಮ್ದು ಅಂತ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಮುಂದೆ ಗುರು ಶಿಷ್ಯ ಪರಂಪರೆ ಬೆಳಿಲಿ ಅನ್ನೋದಕ್ಕೋಸ್ಕರನೇ ಒಂದಿಷ್ಟು ರೂಮ್ ಮಾಡಬೇಕು. ಬಂದವ್ರಿಗೆ 1 ದಿವಸ ಇದ್ದು ಹೋಗ್ಬೇಕು. ಇವಾಗ ನೋಡಿ, ಕೈಯಲ್ಲಿ ಮೊಬೈಲ್ ಇದೆ ಅಂತಂದು ಬಾಯಿಗೆ ಬಂದ ಕಾಮೆಂಟ್ ಹಾಕ್ತಾರೆ. ಕೈಯಲ್ಲಿ ಮೊಬೈಲ್ ಇದೆ ಅಂತಂದು ಅವ್ರು ತಿಳಿದಾಗೆ ಬಾಯಿ ಬಂದಂಗೆ ಕಾಮೆಂಟ್ ಹಾಕ್ತಿರ್ತಾರೆ. ತಪ್ಪು ಅಂತ ಅಲ್ಲ ಅವರು ಮಾಡ್ತಾ ಇರೋದು, ಯಾಕಂದ್ರೆ ಅವ್ರಿಗೆ ವಾಸ್ತವ ಸತ್ಯ ತಿಳಿಯದೆ ಹಾಗೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ನಾವು ರೂಮ್ ಮಾಡಿದ್ರೆ 1 ದಿವಸ ಬಂದು ದೀಕ್ಷೆ ತಗೊಂಡು ನಮ್ಮದೆಲ್ಲ ನೋಡಿ ದೀಕ್ಷೆ ತಗೊಂಡು ಹೋಗೋಕೆ ವ್ಯವಸ್ಥೆ ಮಾಡಿದ್ರೆ ಈ ತರ ಅವ್ರು ಯಾರು ಮಾಡೋದಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಒಂದೇ ತಕ್ಕಡೆಗೆ ಹಾಕಿ ತೂಕ ಮಾಡಿಬಿಡ್ತಾರೆ ಇವತ್ತಿನ ಕಾಲ. ಆದ್ರೆ ನೀವು ಅಂದ್ಕೊಂಡಾಗೆ ನಾವಿಲ್ಲ. ನಮ್ದೊಂದು ಗುರಿ ಇದೆ. 15-16 ವರ್ಷಗಳ ಸತತ ಸಾಧನೆ ಇದೆ. ನಾವು ಇವತ್ತು ಮಾತಾಡ್ತಾ ಇರುವಂತದ್ದು ನಮ್ಮ ಸಾಧನೆಯ ಅನುಭವದ ಆಧಾರದ ಮೇಲೆ ಮಾತಾಡ್ತಾ ಇರೋದು. ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದ್ದು ಇರಬಹುದು. ಶಾಸ್ತ್ರ ಗ್ರಂಥಗಳು ಹೇಳಿದಕ್ಕೂ ನಮ್ಮ ಜೀವನಕ್ಕೂ ವ್ಯತ್ಯಾಸ ಇರಬಾರ್ದು. ಕಾಯ ವಾಚ ಮನಸ, ನಾವು ಬಾಯಿಂದ ಏನ್ ಹೇಳ್ತೀವೋ ಅದನ್ನೇ ಕೈಯಿಂದ ಮಾಡ್ತೀವಿ, ಅದನ್ನೇ ಮನಸ್ಸಿನಿಂದ ಆಲೋಚನೆ ಮಾಡ್ತೀವಿ. ನಾನು 4-5 ವರ್ಷದಿಂದ ನಿಮ್ಮ ಯೂಟ್ಯೂಬಲ್ಲಿ ಹೇಳ್ತಾನೆ ಬಂದಿದ್ದೇನೆ, ಈ ದೇಶಕ್ಕೆ ಗುರುಕುಲಗಳ ಅವಶ್ಯಕತೆ ಇದೆ ಅಂತ ಹೇಳ್ಕೊಂತ ಬಂದಿದ್ದೇನೆ. ಯಾಕೆ ನೋಡಿ, ಇವತ್ತು ಅನ್ಯ ಕೋಮಿನವರು, ಅನ್ಯ ಧರ್ಮದವರು, ಮುಸ್ಲಿಮ್ರು ಅರಬ್ ಭಾಷೆಯಲ್ಲಿ ಕುರಾನ್ ಇದೆ. ಅವರು ಅರಬ್ ಕಲ್ತು ಅರಬ್ ಭಾಷೆಯಲ್ಲಿ ಕುರಾನ್ ಓದ್ತಾರೆ ಪ್ರತಿನಿತ್ಯ. ಅವರ ಮದರಸದಲ್ಲಿ ಮಕ್ಕಳಿಗೆಲ್ಲ 4-5 ಗಂಟೆಗೆ ಒದ್ದು ಬಡ್ದು ಕಳಿಸ್ತಾರೆ ಕುರಾನ್ ಕಲಿಸೋದಕ್ಕೋಸ್ಕರ. ಇವತ್ತು ಕ್ರಿಶ್ಚಿಯನ್ರು ಪ್ರತಿ ಭಾನುವಾರ ಬೈಬಲ್ ಸೊಸೈಟಿ ಮೂಲಕ ಪ್ರತಿಯೊಬ್ಬರಿಗೆ ಬೈಬಲ್ ಕಲಿಸ್ತಾರೆ. ನಾವು ನಮ್ಮ ಹತ್ರ ಜಗತ್ತಿನ ಜ್ಞಾನ ಭಂಡಾರವನ್ನೇ ಇಟ್ಕೊಂಡಂತವ್ರು ನಾವು ಇವತ್ತು ನಮ್ಮ ಮಕ್ಕಳನ್ನ ಜ್ಞಾನ ಶೂನ್ಯರನ್ನಾಗಿ ಮಾಡ್ತಾ ಇದ್ದೀವಿ. ಅದು ನೋವಿನ ವಿಚಾರ. ಇದು ತುಂಬಾ ನೋವಿನ ವಿಚಾರ. ನೋವಾಗುತ್ತೆ. ಯಾಕಂದ್ರೆ ನಾವು ಮೆಘಾಲಯ ಶಿಕ್ಷಣವನ್ನ ಬಂದ್ಬಿಟ್ವಿ. ಸಂಸ್ಕೃತ ಕಲೀಲಿಲ್ಲ ನಾವು ಸಂಸ್ಕೃತ ಕಲೀಲಿಲ್ಲ. ಹಾಗಾಗಿ ನಮಗೆ ನಮ್ಮ ಪೂರ್ವಜರು ಕೊಟ್ಟಂತ ಜ್ಞಾನ, ಆಧ್ಯಾತ್ಮ ಜ್ಞಾನ ನಮ್ಮ ಅನುಭವಕ್ಕೆ ಬರಲಿಲ್ಲ. ಎಷ್ಟೆಲ್ಲ ಕಷ್ಟ ಬೀಳ್ಬೇಕಾಯ್ತು. ನಾನು ಬ್ರಹ್ಮಜ್ಞಾನ ಪಡೆಯೋಕ್ಕೋಸ್ಕರ 15 ವರ್ಷ ಕಷ್ಟ ಬೀಳ್ಬೇಕಾಯ್ತು. ನಾನು ಮಠ ಮಾನ್ಯಗಳನ್ನ ತಿರುಗಿದೆ. ನಾನು ಎಷ್ಟು ನೋವಿತ್ತು ಅಂದ್ರೆ ಕಣ್ಣೀರು ಹಾಕ್ತಾ ಇದ್ದೆ. ನಾನು ಒಬ್ಬ ಗುರುನು ಸಿಗ್ಲಿಲ್ಲಲ್ಲ ನನಗೆ ಅಂತಂದು ಎಷ್ಟೋ ಸಲ ನಾನು ಕಣ್ಣೀರು ಹಾಕಿದ್ದೀನಿ. ಒಬ್ಬ ಸದ್ಗುರು ನಾನು ಸಿಗ್ಲಿಲ್ಲ, ನಾನು ಏನ್ ಪಾಪ ಮಾಡಿದ್ದೆ, ನನಗೆ ಮಾರ್ಗದರ್ಶನ ನೀಡುವಂತ ಗುರುನೇ ಸಿಗ್ಲಿಲ್ಲಲ್ಲ ಅಂತ ಎಷ್ಟೋ ಬಾರಿ ನಾನು ಕಣ್ಣೀರ್ ಹಾಕಿ ಹತ್ತಿದ್ದೀನಿ. ನಾನು ಇವತ್ತು ನಾವು ಯಾವುದೇ ಮಠ ಮಾನ್ಯಗಳಿಗೆ ಹೋದ್ರೆ ಜಾತಿ ನೋಡ್ತಾರೆ, ಕ್ಯಾಸ್ಟ್ ನೋಡ್ತಾರೆ, ಅವನು ಎಂತವನು ನೋಡ್ತಾರೆ, ದುಡ್ಡಿಲ್ದವನು ನೋಡ್ತಾರೆ. ಇವೆಲ್ಲ ಮಾನದಂಡಗಳಿಂದ ಅಳಿತಾರೆ. ಅವನು ಒಳಗಡೆ ಏನಿದೆ, ಅವನು ಏನನ್ನ ಬಯಸ್ತಾ ಇದ್ದಾನೆ ಅಂತರಂಗದಲ್ಲಿ, ಇದನ್ನ ಯಾರು ನೋಡೋದಿಲ್ಲ. ಇವತ್ತು ನೀವು ಯಾವುದೋ ಮಠ ಮಾನ್ಯಗಳಿಗೆ ಹೋಗಿ, ಸಾಧುಗಳ ಹತ್ರ ಹೋಗಿ, ಅವರು ನಿಮಗೆ ಅಧ್ಯಾತ್ಮ ಜ್ಞಾನ ಅದನ್ನ ಕೊಡೋದಿಲ್ಲ. ಅವರು ತಮ್ಮ ಪ್ರಾಡಕ್ಟ್ ಸೇಲ್ ಮಾಡಕ್ ನೋಡ್ತಾರೆ, ತಮ್ಮ ಬಿಸ್ನೆಸ್ ಮಾಡಕ್ ನೋಡ್ತಾರೆ. ಎಷ್ಟೋ ಜನ ಸಾಧುಗಳು ಈ ಸ್ಥಿತಿ ಬಂದು ನಿಂತ್ಕೊಂಡಿದೆ. ಇವತ್ತು ಭಾರತದ ವ್ಯವಸ್ಥೆ ಇದು ಹೀಗಾಗಿದೆ. ಇವತ್ತು ಅನ್ಯ ಕೋಮಿನವರು ಮದರಸದ ಮೂಲಕ ತಮ್ಮ ಧರ್ಮ ಗ್ರಂಥಗಳನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸ್ತಾರೆ. ಅವರು ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಕಟಿಬದ್ಧರಾಗಿ ನಿಂತ್ಕೊಂಡಿದ್ದಾರೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಮೆಕಾಲೆ ಶಿಕ್ಷಣ ಕಲಿಸ್ಬಿಟ್ಟು ವಿದೇಶಕ್ಕೆ ಹಾರಿಸ್ತೀವಿ.
ಮತ್ತೆ ಅವ್ರ ತಂದೆ ತಾಯಿಗಳು ಮಠದಲ್ಲಿ ಆಶ್ರಮದಲ್ಲಿ ಮಹಾಭಕ್ತರಾಗಿಬಿಟ್ಟಿರ್ತಾರೆ. ಆದ್ರೆ ಅವ್ರ ಮಕ್ಕಳು ವಿದೇಶದಲ್ಲಿ ಇರ್ತವೆ. ಅರ್ಧಂಬರ್ಧ ಚಡ್ಡಿ ಅರ್ಧಂಬರ್ಧ ಬಟ್ಟೆಗಳು ಹಾಕ್ಬಿಟ್ಟು ಓಡಾಡಕ್ ಬಿಟ್ಬಿಟ್ಟಿರ್ತಾರೆ. ಇವರು ಮಾತ್ರ ಅನೇಕ ಮಠಗಳಲ್ಲಿ ಆಶ್ರಮಗಳಲ್ಲಿ ಮಹಾ ಶ್ರದ್ಧಾ ಭಕ್ತ ಇವರು, ಪರಮ ಭಕ್ತರು ಇವರು, ಫೋಸ್ ಕೊಡ್ತಿರ್ತಾರೆ ಇವರು ಮಠಗಳೊಳಗ ಆಶ್ರಮಗಳೊಳಗ, ಕೆಲವು ಆಶ್ರಮಗಳಲ್ಲಿ ಮಠಗಳಲ್ಲಿ. ಆದ್ರೆ ಇವ್ರ ಮಕ್ಕಳು ಮಾತ್ರ ಬೀದಿಗೆ ಅರ್ಧಂಬರ್ಧ ಚಡ್ಡಿ ಹಾಕ್ಯಂಡ್ ಬಟ್ಟೆಗಳು ಹಾಕ್ಯಂಡ್ ತಿರುಗ್ತಾ ಇರ್ತಾರೆ.